ಯಾದಗಿರಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಅಂದ್ರೆ ಈವಾಗಲೇನೆ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಇನ್ನು ಏಪ್ರಿಲ್ ಮೇನಲ್ಲಿ ದೇವರೇ ಗತಿ ಅನ್ನುವಂತಹ ಪರಿಸ್ಥಿತಿ, ನೀರಿಗಾಗಿ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯೋ ನೀರಿಗೆ ತತ್ವಾರ ಉಂಟಾಗಿದೆ. ಗುರುಮಠಕಲ್ನ ಗಾಜರಕೋಟ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ನೀರಿಗಾಗಿ ಗ್ರಾಮ ಪಂಚಾಯತ್ ಎದುರು ಮಹಿಳೆಯರು ಧರಣಿ ಕೂತಿದ್ದಾರೆ. ಖಾಲಿ ಕೊಡ ಹಿಡಿದು ಮಹಿಳೆಯರು ಧರಣಿ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಲೇನೆ ಯಾದಗಿರಿಯಲ್ಲಿ ನೀರಿಗೆ ತತ್ವಾರ ಉಂಟಾಗಿದೆ. ಇನ್ನು ಏಪ್ರಿಲ್ ಮೇ ಅಷ್ಟೊತ್ತಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಬೇಸಿಗೆ ಆರಂಭ ಆಗೋದಕ್ಕೂ ಮುನ್ನವೇ ಯಾದಗಿರಿಯ ಗುರುಮಠಕಲ್ನ ಗಾಜರಕೋಟ್ ಗ್ರಾಮದಲ್ಲಿ ಕುಡಿಯೋ ನೀರೇ ಇಲ್ಲದ ಪರಿಸ್ಥಿತಿ. ಮಹಿಳೆಯರು ಕೊಡ ಹಿಡಿದು ಧರಣಿ ಕೂತಿದ್ದಾರೆ. ಗ್ರಾಮ ಪಂಚಾಯತ್ ಮುಂದೆ ಮಹಿಳೆಯರು ಖಾಲಿ ತಂಬಿಗೆ ಹಿಡಿದು ಧರಣಿ ಕೂತಿದ್ದಾರೆ. ಯಾದಗಿರಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಅಂದ್ರೆ ಈವಾಗಲೇನೆ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಇನ್ನು ಏಪ್ರಿಲ್ ಮೇನಲ್ಲಿ ದೇವರೇ ಗತಿ ಅನ್ನುವಂತಹ ಪರಿಸ್ಥಿತಿ, ನೀರಿಗಾಗಿ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯೋ ನೀರಿಗೆ ತತ್ವಾರ ಉಂಟಾಗಿದೆ. ಗುರುಮಠಕಲ್ನ ಗಾಜರಕೋಟ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ನೀರಿಗಾಗಿ ಗ್ರಾಮ ಪಂಚಾಯತ್ ಎದುರು ಮಹಿಳೆಯರು ಧರಣಿ ಕೂತಿದ್ದಾರೆ. ಖಾಲಿ ಕೊಡ ಹಿಡಿದು ಮಹಿಳೆಯರು ಧರಣಿ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಲೇನೆ ಯಾದಗಿರಿಯಲ್ಲಿ ನೀರಿಗೆ ತತ್ವಾರ ಉಂಟಾಗಿದೆ. ಇನ್ನು ಏಪ್ರಿಲ್ ಮೇ ಅಷ್ಟೊತ್ತಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಬೇಸಿಗೆ ಆರಂಭ ಆಗೋದಕ್ಕೂ ಮುನ್ನವೇ ಯಾದಗಿರಿಯ ಗುರುಮಠಕಲ್ನ ಗಾಜರಕೋಟ್ ಗ್ರಾಮದಲ್ಲಿ ಕುಡಿಯೋ ನೀರೇ ಇಲ್ಲದ ಪರಿಸ್ಥಿತಿ. ಮಹಿಳೆಯರು ಕೊಡ ಹಿಡಿದು ಧರಣಿ ಕೂತಿದ್ದಾರೆ. ಗ್ರಾಮ ಪಂಚಾಯತ್ ಮುಂದೆ ಮಹಿಳೆಯರು ಖಾಲಿ ತಂಬಿಗೆ ಹಿಡಿದು ಧರಣಿ ಕೂತಿದ್ದಾರೆ. ಯಾದಗಿರಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಅಂದ್ರೆ ಈವಾಗಲೇನೆ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಇನ್ನು ಏಪ್ರಿಲ್ ಮೇನಲ್ಲಿ ದೇವರೇ ಗತಿ ಅನ್ನುವಂತಹ ಪರಿಸ್ಥಿತಿ, ನೀರಿಗಾಗಿ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯೋ ನೀರಿಗೆ ತತ್ವಾರ ಉಂಟಾಗಿದೆ. ಗುರುಮಠಕಲ್ನ ಗಾಜರಕೋಟ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ನೀರಿಗಾಗಿ ಗ್ರಾಮ ಪಂಚಾಯತ್ ಎದುರು ಮಹಿಳೆಯರು ಧರಣಿ ಕೂತಿದ್ದಾರೆ. ಖಾಲಿ ಕೊಡ ಹಿಡಿದು ಮಹಿಳೆಯರು ಧರಣಿ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಲೇನೆ ಯಾದಗಿರಿಯಲ್ಲಿ ನೀರಿಗೆ ತತ್ವಾರ ಉಂಟಾಗಿದೆ. ಇನ್ನು ಏಪ್ರಿಲ್ ಮೇ ಅಷ್ಟೊತ್ತಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಬೇಸಿಗೆ ಆರಂಭ ಆಗೋದಕ್ಕೂ ಮುನ್ನವೇ ಯಾದಗಿರಿಯ ಗುರುಮಠಕಲ್ನ ಗಾಜರಕೋಟ್ ಗ್ರಾಮದಲ್ಲಿ ಕುಡಿಯೋ ನೀರೇ ಇಲ್ಲದ ಪರಿಸ್ಥಿತಿ. ಮಹಿಳೆಯರು ಕೊಡ ಹಿಡಿದು ಧರಣಿ ಕೂತಿದ್ದಾರೆ. ಗ್ರಾಮ ಪಂಚಾಯತ್ ಮುಂದೆ ಮಹಿಳೆಯರು ಖಾಲಿ ತಂಬಿಗೆ ಹಿಡಿದು ಧರಣಿ ಕೂತಿದ್ದಾರೆ. Yung mami na mo.
ಆಯ್ತಪ್ಪ ಹಾಂ ಶಿವಮೊಗ್ಗ ನಮ್ಮ ಆಯ್ತಪ್ಪ ಹಾಂ ಶಿವಮೊಗ್ಗ ನಮ್ಮ ಆಯ್ತಪ್ಪ ಹಾಂ ಯಾದಗಿರಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಅಂದ್ರೆ ಈವಾಗ್ಲೇನೆ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಇನ್ನು ಏಪ್ರಿಲ್ ಮೇನಲ್ಲಿ ದೇವ್ರೇ ಗತಿ ಅನ್ನುವಂತಹ ಪರಿಸ್ಥಿತಿ, ನೀರಿಗಾಗಿ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯೋ ನೀರಿಗೆ ತತ್ವಾರ ಉಂಟಾಗಿದೆ. ಗುರುಮಠಕಲ್ನ ಗಾಜರ್ಕೋಟ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ನೀರಿಗಾಗಿ ಗ್ರಾಮ ಪಂಚಾಯತ್ ಎದುರು ಮಹಿಳೆಯರು ಧರಣಿ ಕೂತಿದ್ದಾರೆ. ಖಾಲಿ ಕೊಡ ಹಿಡಿದು ಮಹಿಳೆಯರು ಧರಣಿ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಲೇನೆ ಯಾದಗಿರಿಯಲ್ಲಿ ನೀರಿಗೆ ತತ್ವಾರ ಉಂಟಾಗಿದೆ. ಇನ್ನು ಏಪ್ರಿಲ್ ಮೇ ಅಷ್ಟೊತ್ತಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಬೇಸಿಗೆ ಆರಂಭ ಆಗೋದಕ್ಕೂ ಮುನ್ನವೇ ಯಾದಗಿರಿಯ ಗುರುಮಠಕಲ್ನ ಗಾಜರ್ಕೋಟ್ ಗ್ರಾಮದಲ್ಲಿ ಕುಡಿಯೋ ನೀರೇ ಇಲ್ಲದ ಪರಿಸ್ಥಿತಿ. ಮಹಿಳೆಯರು ಕೊಡ ಹಿಡಿದು ಧರಣಿ ಕೂತಿದ್ದಾರೆ. ಗ್ರಾಮ ಪಂಚಾಯತ್ ಮುಂದೆ ಮಹಿಳೆಯರು ಖಾಲಿ ತಂಬಿಗೆ ಹಿಡಿದು ಧರಣಿ ಕೂತಿದ್ದಾರೆ. ಶಿವಮೊಗ್ಗ ನಮ್ಮ ಆಯ್ತಪ್ಪ ಹಾಂ ಶಿವಮೊಗ್ಗ ನಮ್ಮ ಆಯ್ತಪ್ಪ ಹಾಂ ಶಿವಮೊಗ್ಗ ನಮ್ಮ ಆಯ್ತಪ್ಪ ಹಾಂ ಯಾದಗಿರಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಅಂದ್ರೆ ಈವಾಗ್ಲೇನೆ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಇನ್ನು ಏಪ್ರಿಲ್ ಮೇನಲ್ಲಿ ದೇವ್ರೇ ಗತಿ ಅನ್ನುವಂತಹ ಪರಿಸ್ಥಿತಿ, ನೀರಿಗಾಗಿ ಹಾಹಾಕಾರ ಯಾದಗಿರಿಯಲ್ಲಿ ಕುಡಿಯೋ ನೀರಿಗೆ ತತ್ವಾರ ಉಂಟಾಗಿದೆ. ಗುರುಮಠಕಲ್ನ ಗಾಜರ್ಕೋಟ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ನೀರಿಗಾಗಿ ಗ್ರಾಮ ಪಂಚಾಯತ್ ಎದುರು ಮಹಿಳೆಯರು ಧರಣಿ ಕೂತಿದ್ದಾರೆ. ಖಾಲಿ ಕೊಡ ಹಿಡಿದು ಮಹಿಳೆಯರು ಧರಣಿ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಲೇನೆ ಯಾದಗಿರಿಯಲ್ಲಿ ನೀರಿಗೆ ತತ್ವಾರ ಉಂಟಾಗಿದೆ. ಇನ್ನು ಏಪ್ರಿಲ್ ಮೇ ಅಷ್ಟೊತ್ತಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಬೇಸಿಗೆ ಆರಂಭ ಆಗೋದಕ್ಕೂ ಮುನ್ನವೇ ಯಾದಗಿರಿಯ ಗುರುಮಠಕಲ್ನ ಗಾಜರ್ಕೋಟ್ ಗ್ರಾಮದಲ್ಲಿ ಕುಡಿಯೋ ನೀರೇ ಇಲ್ಲದ ಪರಿಸ್ಥಿತಿ. ಮಹಿಳೆಯರು ಕೊಡ ಹಿಡಿದು ಧರಣಿ ಕೂತಿದ್ದಾರೆ. ಗ್ರಾಮ ಪಂಚಾಯತ್ ಮುಂದೆ ಮಹಿಳೆಯರು ಖಾಲಿ ತಂಬಿಗೆ ಹಿಡಿದು ಧರಣಿ ಕೂತಿದ್ದಾರೆ. ಶಿವಮೊಗ್ಗ ನಮ್ಮ ಆಯ್ತಪ್ಪ ಹಾಂ ಶಿವಮೊಗ್ಗ ನಮ್ಮ ಆಯ್ತಪ್ಪ ಹಾಂ ಶಿವಮೊಗ್ಗ ನಮ್ಮ ಆಯ್ತಪ್ಪ ಹಾಂ